ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ LBA ಘಟಕ 1 ಸಂಖ್ಯಾ ಪದ್ಧತಿ. ಈ ಸಂಖ್ಯಾ ಪದ್ಧತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಿಂಚನದಿಂದ 5 ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ. 5 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. 1ನೇ ಪ್ರಶ್ನೆ, 2/5 × 4/7 ಗುಣಲಬ್ಧದ ಅಂಶ ಯಾವುದು? ಆಪ್ಷನ್ ಎ 8, ಆಪ್ಷನ್ ಬಿ 5, ಆಪ್ಷನ್ ಸಿ 7, ಆಪ್ಷನ್ ಡಿ 2. 2ನೇ ಪ್ರಶ್ನೆ, ಇದು ಯಾವ ಗುಣವನ್ನು ತೋರಿಸುತ್ತದೆ? a × b + c = a × b + a × c. ಆಪ್ಷನ್ ಎ ಪರಿವರ್ತನ, ಆಪ್ಷನ್ ಬಿ ಸಹವರ್ತನ, ಆಪ್ಷನ್ ಸಿ ವಿಭಾಜಕ, ಆಪ್ಷನ್ ಡಿ ಆವೃತ. ಪ್ರಶ್ನೆ 3, ಒಂದು ಬೆಂಚಿನ ಮೇಲೆ 4 ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದಾದರೆ 164 ವಿದ್ಯಾರ್ಥಿಗಳನ್ನು ಕೂರಿಸಲು ಎಷ್ಟು ಬೆಂಚುಗಳು ಬೇಕಾಗುತ್ತವೆ? ಆಪ್ಷನ್ ಎ 40, ಆಪ್ಷನ್ ಬಿ 41, ಆಪ್ಷನ್ ಸಿ 42, ಆಪ್ಷನ್ ಡಿ 43. 4ನೇ ಪ್ರಶ್ನೆ, 3/4 ಮತ್ತು 5/6 ಮೊತ್ತ. ಆಪ್ಷನ್ ಎ 8/10, ಆಪ್ಷನ್ ಬಿ 19/12, ಆಪ್ಷನ್ ಸಿ 15/24, ಆಪ್ಷನ್ ಡಿ 20/24. 5ನೇ ಪ್ರಶ್ನೆ, a = 2/3 ಆಗಿದ್ದರೆ ಅದರ ಗುಣಾಕಾರದ ವಿಲೋಮವೇನು? ಆಪ್ಷನ್ ಎ -2/3, ಆಪ್ಷನ್ ಬಿ 3/2, ಆಪ್ಷನ್ ಸಿ 1, ಆಪ್ಷನ್ ಡಿ 2/3. ಸೆಕೆಂಡ್ ಮೇನ್, LBA ಆಧಾರಿತ ಪ್ರಶ್ನೆಗಳು ಇದು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 6ನೇ ಪ್ರಶ್ನೆ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಎ ಸ್ವಾಭಾವಿಕ ಸಂಖ್ಯೆ, ಬಿ ವಾಸ್ತವ ಸಂಖ್ಯೆ, ಸಿ ಪೂರ್ಣ ಸಂಖ್ಯೆ, ಡಿ ಅಭಾಗಲಬ್ಧ ಸಂಖ್ಯೆ. ಪ್ರಶ್ನೆ 7, ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಆಪ್ಷನ್ ಎ √25, ಆಪ್ಷನ್ ಬಿ π, ಆಪ್ಷನ್ ಸಿ 1.2323423445, ಆಪ್ಷನ್ ಡಿ √3. ಇದರಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ? ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 8ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿ. 9ನೇ ಪ್ರಶ್ನೆ, 64ರ ಘಾತ 1/2 ಬೆಲೆ ಕಂಡುಹಿಡಿಯಿರಿ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. 10ನೇ ಪ್ರಶ್ನೆ, 0.3333 ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ. 11ನೇ ಪ್ರಶ್ನೆ, ಸುಲಭೀಕರಿಸಿ 3 + √3 × 2 + √2. ಫಿಫ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 1 ಪ್ರಶ್ನೆ, 1 ಪ್ರಶ್ನೆಗೆ 3 ಅಂಕ, ಟೋಟಲ್ 3 ಅಂಕ. 12ನೇ ಪ್ರಶ್ನೆ, √5 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. 6ನೇ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. 13ನೇ ಪ್ರಶ್ನೆ, ಘಾತಾಂಕಗಳ ನಿಯಮಗಳನ್ನು ಬರೆಯಿರಿ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಿಳಿಯೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನ್, 1ನೇ ಪ್ರಶ್ನೆಗೆ ಆಪ್ಷನ್ ಎ 8, 2ನೇ ಪ್ರಶ್ನೆಗೆ ಆಪ್ಷನ್ ಸಿ ವಿಭಾಜಕ, 3ನೇ ಪ್ರಶ್ನೆಗೆ ಆಪ್ಷನ್ ಬಿ 41, 164ನ 4ರಿಂದ ಭಾಗಿಸಿದಾಗ 41 ಬರುತ್ತೆ. 4ನೇ ಪ್ರಶ್ನೆಗೆ 3/4 ಮತ್ತು 5/6 ಮೊತ್ತ ಕೇಳಿದರೆ ಮೊತ್ತ ಎಷ್ಟು ಬರುತ್ತಪ್ಪ ಅಂದರೆ 19/12 ಬರುತ್ತೆ. ಲಸ ತಗೊಂಡು ಮಾಡಿದರೆ ಅಥವಾ ಓರೆ ಗುಣಾಕಾರ ತಗೊಂಡು ಮಾಡಿದರೆ ಬರುತ್ತೆ. 3 6 18 ಪ್ಲಸ್ಸಿಗೆ ಪ್ಲಸ್, 4 5 20, 4 6 24, 38/24 ಆಗುತ್ತೆ. ಇದನ್ನ ಭಾಗಿಸಿದರೆ 19/12, 2ರಿಂದ ಭಾಗಿಸಿ. ಆನ್ಸರ್ ಆಪ್ಷನ್ ಬಿ 19/12 ಆಗುತ್ತೆ. ಇಲ್ಲಿ ವಿಲೋಮ ಕೇಳಿದರೆ ಗುಣಾಕಾರದ ವಿಲೋಮ ಆಪ್ಷನ್ ಬಿ 3/2 ಆಗುತ್ತೆ. ಸೆಕೆಂಡ್ ಮೇನಲ್ಲಿ 6ನೇ ಪ್ರಶ್ನೆಗೆ ಆಪ್ಷನ್ ಬಿ ವಾಸ್ತವ ಸಂಖ್ಯೆ, 7ನೇ ಪ್ರಶ್ನೆಗೆ ಆಪ್ಷನ್ ಎ √25. ಥರ್ಡ್ ಮೇನಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ ಒಂದು ಸಂಖ್ಯೆ 6ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ p, q belongs to z, q is not equal to 0 ಅದನ್ನು ನಾವು ಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತೇವೆ. 9ನೇ ಪ್ರಶ್ನೆ, 64ರ ಘಾತ 1/2. 64ನ 8 8 64 ಅಂತ ಬರಿಬೋದು. ಘಾತ 1/2 ಹಾಗೆ ಇದೆ. 8 × 8 ಅಂದರೆ 8² ಆಗುತ್ತೆ. ಹೋಲ್ ಘಾತ 1/2. 2 2 2 1 2, 2ಕ್ಕೆ 2, 2/2 ಆಗುತ್ತೆ. 2/2 ಅಂದರೆ 1/1, 1/1 ಅಂದರೆ 1. ಆನ್ಸರ್ ಈಸ್ 8. 9ನೇ ಪ್ರಶ್ನೆಗೆ 8 ಸರಿಯಾದ ಉತ್ತರ ಆಗಿದೆ.
ಇನ್ನು 10ನೇ ಪ್ರಶ್ನೆಗೆ x = 0.33 ಇದನ್ನು ಸಮೀಕರಣ 1 ಅಂತ ತಗೋಬೇಕು. ಒಂದು ಅಂಕಿ ರಿಪೀಟ್ ಆಗಿರೋದ್ರಿಂದ ಸಮೀಕರಣ 1ಅನ್ನು 10ರಿಂದ ಗುಣಿಸಬೇಕು. ಗುಣಿಸಿದಾಗ x × 10 = 0.33 × 10 ಆಗುತ್ತೆ. 10 × x 10x = 0.33 × 10 ಅಂದರೆ 3.33 ಆಗುತ್ತೆ. ಇದನ್ನ ಸಮೀಕರಣ 2 ಅಂತ ತಗೊಳ್ಳಿ. ಸಮೀಕರಣ 2ರಲ್ಲಿ ಸಮೀಕರಣ 1ಅನ್ನು ಕಳೀರಿ. 10x - x = 3.33 - 0.33. 10x - x ಅಂದರೆ 9x ಆಗುತ್ತೆ. 3.33ರಲ್ಲಿ 0.33 ಕಳೆದ್ರೆ 3 ಬರುತ್ತೆ. x = 3/9, ಸೊ ದಟ್ ಈಸ್ ಈಕ್ವಲ್ ಟು 1/3. ಅದನ್ನು ಭಾಗಿಸ್ಬೇಕು 3ರಿಂದ, ನಮಗೆ 1/3 ಉತ್ತರ ಬರುತ್ತೆ. ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 11ನೇ ಪ್ರಶ್ನೆ ಸುಲಭೀಕರಿಸಿ ಅಂತಿದೆ. 3 × √3 = 2 × √2. ಸೊ 3ಅನ್ನು ಫಸ್ಟು 2ಕ್ಕೆ, 3ಅನ್ನು ಮತ್ತು √2ಗೆ ಗುಣಿಸ್ಬೇಕು. ಹಾಗೆ √3ನ 2ಕ್ಕೆ ಮತ್ತು √3ನ √2ಗೆ ಗುಣಿಸ್ಬೇಕು. ಸೊ ಫಸ್ಟ್ ನಾನು ಯಾರೋ ಮಾರ್ಕ್ ಹೇಗಿದೆ ಗುಣಿಸ್ತೀನಿ. 3 × 2 ಪ್ಲಸ್ಸಿಗೆ ಪ್ಲಸ್ 3 × √2 ಮತ್ತು ಪ್ಲಸ್ ಇದೆ. √3 × 2 ಅಂದರೆ 2√3 ಪ್ಲಸ್ಸಿಗೆ ಪ್ಲಸ್ √3 × √2. 3 2 6, 3√2 ಹಾಗೆ ಇದೆ, 2√3 ಆಗಿದೆ, ಪ್ಲಸ್ ಪ್ಲಸ್ ಆಸ್ ಇಟ್ ಈಸ್ ಇದೆ. √3 × √2 ಅಂದರೆ √6 ಆಗುತ್ತೆ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 12ನೇ ಪ್ರಶ್ನೆ √5ನ ಸಂಖ್ಯೆ ರೇಖೆ ಮೇಲೆ ಗುರುತು ಮಾಡಬೇಕು. ಹೇಗೆ ಅಂತ ನೋಡೋಣ. ತುಂಬ ಈಸಿ ಇದೆ. ಫಸ್ಟ್ ಒಂದು ಸರಳ ರೇಖೆ ಹೇಳ್ಕೊಳ್ಳಿ. ಸ್ಕೇಲಿಂದ ಅಳತೆ ಪ್ರಕಾರ 0, 1, 2, 3, 4ಅನ್ನು -1, -2, -3ನ ಗುರುತು ಮಾಡ್ಕೊಳ್ಳಿ. 0ದಿಂದ 1 ಸೆಂಟಿಮೀಟರ್ ತೊಗೊಳ್ಳಿ. ಎ ಇಂದ ಬಿಗೆ 1 ಸೆಂಟಿಮೀಟರ್ ತೊಗೊಂಡು OBನ ಸೇರಿಸಬೇಕು. ಪಾಯಿಂಟ್ ಬಿಯಲ್ಲಿ ಲಂಬಕೋನನ ಇಟ್ಕೊಂಡು 90 ಡಿಗ್ರಿ ಗುರುತು ಮಾಡಿ BC 1 ಸೆಂಟಿಮೀಟರ್ ತೊಗೋಬೇಕು. ಹಾಗೆ OCನ ಸೇರಿಸಬೇಕು. ಮತ್ತು OC ಪಾಯಿಂಟಲ್ಲಿ 90 ಡಿಗ್ರಿ ಇಟ್ಕೊಂಡು 90 ಡಿಗ್ರಿನ ಗುರುತು ಮಾಡಿ CD 1 ಸೆಂಟಿಮೀಟರ್ನ ಎಳಿಬೇಕು. ಹಾಗೆ ODನ ಸೇರಿಸಬೇಕು. ಪಾಯಿಂಟ್ ಡಿಯಲ್ಲಿ 90 ಡಿಗ್ರಿ ಇಟ್ಕೊಂಡು ಅಲ್ಲಿ 1 ಸೆಂಟಿಮೀಟರ್ನ ಎಳಿಬೇಕು. ಸೊ DEನ ಸೇರಿಸಬೇಕು. ಹಾಗೆ EOನ ಸೇರಿಸಬೇಕು. O ಇಂದ ಹೀಗೆ ತ್ರಿಜ್ಯವನ್ನು ತಗೊಂಡು ಕೈವಾರದಲ್ಲಿ ಈ ರೀತಿ ತ್ರಿಜ್ಯವನ್ನು ಎಳಿಬೇಕಾಗುತ್ತೆ. ಸೊ ಎಳೆದಾಗ ಅದು ಬಂದು ಸೇರತಕ್ಕಂಥ ಜಾಗವನ್ನು P ಅಂತ ಕೊಡೋಣ. ಇದು √5 ಆಗಿರುತ್ತೆ. ಇದು √2, ಇದು √3, ಇದು √4, ಇದು √5 ಆಗಿದೆ ವಿದ್ಯಾರ್ಥಿಗಳೇ. ತುಂಬ ಸುಲಭವಾಗಿದೆ. ಸೊ ಬಿಡಿಸ್ತಕ್ಕಂಥ ವಿಧಾನ ಗೊತ್ತಾದರೆ ಸುಲಭವಾಗಿ ಈ ಚಿತ್ರವನ್ನು ನೀವು ಬಿಡಿಸಬಹುದು. ಕೊನೆಯ ಪ್ರಶ್ನೆ 6ನೇ ಮೇನ್. ಘಾತಾಂಕಗಳ ನಿಯಮಗಳನ್ನು ಬರೆಯಿರಿ ಅಂತ ಇದೆ. 1ನೇ ನಿಯಮ AM × AN = A⁴ m + n. AM whole power n = A⁴ m × n. A⁴m/A⁴n = A⁴m - n. m is greater than n. AM × BM = A × B whole to the power m. 1/AN = A⁴ - n. ಇವು ಘಾತಾಂಕಗಳ ನಿಯಮ ಆಗಿದೆ ವಿದ್ಯಾರ್ಥಿಗಳೇ. ಇದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಆಗಿದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒಂದು ಸಲ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನ ಗ್ಲಾನ್ಸ್ ಮಾಡೋಣ. ಪ್ರಶ್ನೆ ಪತ್ರಿಕೆ, ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಹಾಗೆ ಉತ್ತರಗಳನ್ನು ಒಂದ್ಸರಿ ಗ್ಲಾನ್ಸ್ ಮಾಡೋಣ. ಮಾದರಿ ಉತ್ತರಗಳು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಕಂಪಲ್ಸರಿ, ನೋಟಿಫಿಕೇಷನ್ ಆನ್ ಮಾಡಿ, ಮಾಡ್ತಕ್ಕಂಥ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.